ನಾವು ಅನ್ಕೊಂಡಂಗೆ ಎಲ್ಲ ಆಗಕತ್ತೈತಿ. ಅದ್ರಾಗ ಅವಳಿ ಜವಳಿ ಅದಾವು ಒಂಥರ ಎಷ್ಟು ಖುಷಿ ಆಗತ್ತದ ಗೊತ್ತ ನನಗೆ. ಯವ್ವ ನೋಡು, ನಾವು ಬಂದು ತೆಗೆದ್ವಿಲ್ಲ ಅಂಗಡಿನ, ನೀನು ಅಳಿಯಂದು ನೋಡು ನೀನು ಹೆಂಗೈತಿ ಕರ. ಮತ್ತು ಅಲ್ಲಿ ಅಂಗಡಿನೂ ಬಂದೈತಿ, ಮನಿನೂ ಬಂದ್ ಮಾಡ್ಯಾರ. ಎಲ್ಲೋಗ್ಯಾರ? ನನಗದು ಯೋಚನೆ ಆಕತ್ತಿರೋದು. ನಿಮ್ಮ ಮಾತು ಕೇಳಿ ನಾವು ಅಲ್ಲಂದ್ರೂ ನನಗೆ ಮದ್ವೆ ಮಾಡಿದ್ರಿ ಇನ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಕೈಗೆ ಕಾಲಿಗೆ ಎಲ್ಲ ಬಿದ್ದ. ಈಗ ನೋಡಿದ್ರೆ ನನ್ನನ್ನು ಹಿಂಗೆ ಹಿಂಸೆ ಮಾಡಕತ್ತಾರ. ನನಗೆ ಇವ್ರ ಜೊತೆಗೆ 1 ವರ್ಷದಾಗಿದ್ದ ನಾನು ಎಷ್ಟು ಹೇಗಿನ ನನಗೆ ಗೊತ್ತದು. ಶರಣ್ರಿ ಎಲ್ರಿಗೂ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ಹಾಗೆ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿಕೊಂಡು ನಮ್ಮ ಕತೆ ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಕವಿತಾ ಸಂಶಯವ್ರಿಗೇನೋ ಸಂಶಯ ಬಂದ್ಬಿಟ್ಟೈತಿ, ನಮ್ಮ ಕತೆ ಮೇಲೆ ಅರ್ಥ ಆಗ್ತಿಲ್ಲ ಅಂತ ಕಮೆಂಟ್ ಹಾಕಿದ್ರು. ನಿಹಾರಿಕಾ ಕೆಟ್ಟವಳು, ಈ ಒಳ್ಳೆಯವ್ರಂತ ತೋರಿಸ್ತೀರಾ? ನೋಡ್ರಿ, ಈ ಪ್ರಪಂಚದಾಗ ಯಾರು ಕೆಟ್ಟವರು ಇಲ್ಲ, ಯಾರು ಒಳ್ಳೆಯವರು ಇಲ್ಲ. ಸಂದರ್ಭಕ್ಕೆ ತಕ್ಕಂಗೆ ಎಲ್ಲರೂ ಬಿಹೇವ್ ಮಾಡ್ತಾರೆ. ಅದು ಜೀವನ ಗೊತ್ತಿರೋರಿಗೆ ಆ ವಿಷಯ ಗೊತ್ತಿರುತ್ತಾ ಅಂತ ಅನ್ಕೋತೀನಿ. ಆ ಸಮಯದಾಗ ನಿಹಾರಿಕಾ ದುಡುಕಿ ತಪ್ಪು ಮಾಡಿದ್ಲು. ಈಗ ಮದುವೆ ಆಗೇ ಬಿಟ್ಟೀನಿ ಅಂತ ಹೇಳಿ ಆಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಪ್ರಯತ್ನ ಮಾಡತ್ತಾಳ. ಎಲ್ಲ ಲೇಡೀಸು ಹಾಗೆ ಅಲ್ಲ, ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಎಲ್ಲರೂ ಲೇಡೀಸ್ ಹಾಗೆ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆಗಲ್ಲ ಅಂದಾಗ ನನಗೆ ಏನೂ ಬೇಡ ಅಂಥೇಳಿ ಅವ್ರು ಬಿಟ್ಟು ಹೋಗ್ತಾರೆ. ಹೌದಾ? ಆ ಥರ ನಾನು ತೋರ್ಸಕತ್ತಿರೋದು, ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಕತ್ತಾಳ ಅಂತ ತೋರ್ಸಕತ್ತೀನಿ. ಈಗ ಆಮೇಲೆ ನಾನು ಕತೆನ ನನ್ನ ಫ್ರೆಂಡ್ ಒಬ್ರದ್ದು ಜೀವನದ್ದಕ್ಕೆ ಹೋಲಿಸ್ಕೊಂಡು ಅವ್ರದ್ದು ತಕ್ಕಂಗೆ ಮಾಡಕತ್ತಿರೋದ್ರಿಂದ ಅವಳ ಲೈಫ್ ಒಳಗೆ ಏನಾಗೈತಿ ಅದನ್ನು ನಾನು ಮಾಡೋ ಪ್ರಯತ್ನ ಮಾಡತ್ತೀನಿ. ಮತ್ತು ಇನ್ನೊಬ್ರಿಗೂ ಇದೇ ಡೌಟ್ ಇತ್ತು, ಒಳ್ಳೆಯವ್ರಂತ ತೋರಿಸಿದ್ರಿ ಕೆಟ್ಟವ್ರಂತ ತೋರಿಸಿದ್ರಿ ಅಂತೇಳಿ. ಈಗಿಲ್ಲಿ ಅದೇ ರೀ, ಪ್ರಪಂಚದಾಗ ನಾನು ಅಂದ್ಕೊಂಡಿರೋ ಪ್ರಕಾರ ಯಾರು ಒಳ್ಳೆಯವರು ಅಲ್ಲ, ಯಾರು ಕೆಟ್ಟವರು ಅಲ್ಲ. ಸಂದರ್ಭಕ್ಕೆ ತಕ್ಕಂಗೆ ಅವ್ರವ್ರ ಬಿಹೇವಿಯರ್ ಇರುತ್ತೆ ಅನ್ನೋದನ್ನ ನಂಬಿರಾಕಿ. ಬಹುಶಃ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಸಂದರ್ಭ ಹಿಂಗದ, ಈಗ ಬಹುಶಃ ಆಕಿಗೆ ಅನಿಸಿರಬಹುದು ಈ ಥರ ಮಾಡೋ ತಪ್ಪು ಅಂತಂದು. ಈಗಾದ್ರೂ ರೊಕ್ಕನೇ ಬೇಕು ಅಂದ್ರೆ ಆಕಿ ತಲೆಗೆ ಏನೈತೆ ಅಂತ ನೀವು ನೋಡಿ ಕತೆನ. ನಾನು ಅರ್ಥ ಆಗದಿರ್ತಾರೆ ಏನೂ ಮಾಡಿಲ್ಲ ಕವಿತಾ ಸಂಶಯವರೇ, ನೀವು ಯಾಕೆ ಈ ಥರ ಕಮೆಂಟ್ ಮಾಡಿದ್ರಿ ಅಂತ ನಂಗೆ ಗೊತ್ತಾಗಿಲ್ಲ. ಬೇರೆ ಮತ್ತೆ ಯಾರಿಗಾರು ಈ ಥರ ಡೌಟ್ ಇದ್ದರೆ ದಯವಿಟ್ಟು ಕೇಳಿ ನೋಡೋಣ ಏನಾಗುತ್ತೆ. ನನಗೂ ಅರ್ಥ ಆಗತ್ಲೇ ನಿಹಾರಿಕಾ, ಏನು ಮಾಡಬೇಕು? ನಾವೊಂದು ಅಂದ್ಕೊಂಡ್ವಿ, ನಾವು ತಪ್ಪೆಲ್ಲ ಮಾಡಿದ್ದೀವಿ ಗೊತ್ತನ. ನಿಮ್ಮಿಬ್ಬರನ್ನು ಬ್ಯಾರೆ ಇಟ್ಟಿವಿ ನೋಡು, ಅದು ತಪ್ಪು ಮಾಡಿದ್ದು ನಾವು. ಅಂದ್ರೆ ಅಲ್ಲೇ ಇರ್ಬೇಕಿತ್ತು. ಮತ್ತು ನೀನು ಆಗೋದಲ್ಲ, ಕೈಗೆ ಕಾಲಿಗೆ ಜೀವ ತಿಂತಾರ, ಪ್ರತಿಯೊಂದಕ್ಕೂ ರೂಲ್ಸು ಅಂತಾಳ ನಿಮ್ಮ ಅತ್ತೆ ಅಂದೆ. ಹ್ಞೂ ಬೇ ಯವ್ವ, ಈಗ ಮದುವೆ ಆಗಿನಿ ಅಂದ್ರೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಲ್ಲ, ನಿಮ್ಮೆಲ್ಲರ ಮಾತು ಕೇಳಿ. ಸರಿ, ಈಗ ಮದ್ವೆನೇ ಮಾಡ್ಕೊಂಡ್ಬಿಟ್ಟಿನಿ ಅಂತ ಹೇಳಿ ನಾನು ದುಡ್ಡು ನನ್ನ ಗಂಡಿಗೆ ಹಾಕ್ಬೇಕು ಅಂದ್ರೆ ಹೆಂಗವ? ನನ್ನ ಆಸೆ ಕನಸುಗಳು ಹಿಂಗಿರಲಿಲ್ಲ, ನಾನು ಆರಾಮಾಗಿರ್ಬೇಕು ಅನ್ಕೊಂಡಾಕಿ. ಆದರೆ ಈಗ ಅಂಗಡಿನೂ ನೋಡ್ಕೊಳತ್ತೀನಿ, ಮನೇನೂ ನೋಡ್ಕೊಳತ್ತೀನಿ. ಇವ್ರು ಮಾತ್ರ ಇವತ್ತೇನು ವ್ಯಾಪಾರ ಆಗೈತಿ ಬೇಕಾದ್ರೆ ಗಲ್ಲೆದಾಗ ಹೋಗಿ ನೋಡಿ, ನೀನು 1 ರೂಪಾಯಿನೂ ಬಿಟ್ಟಿರಲ್ಲ. ಎಲ್ಲ ವ್ಯಾಪಾರ ಆಗಿರೋದನ್ನ ತೊಗೊಂಡು ಏನು ಮಾಡಕ್ಕೆ ಹೋಗ್ಯಾರೋ, ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಬಂದು ಮಕ್ಕೋತಾರೆ ನೋಡ್ಬೇಕಾರೆ ಮನ್ಯಾಗ. ಅಂದ್ರೆ ಅವ್ರ ಅವನ ಹೆದರಿಕೆಗೆ ಮನ್ಯಾಗ ಬೇಸಿದ್ರು ಕಾಣ್ತೈತಿ. ಈಗ ಯಾರು ಹೇಳೋರು ಕೇಳೋರು ಇಲ್ಲಲ್ಲ, ನೀನು ಒಂದಿಟ್ಟು ಏನಾರು ಹೇಳಿ ಪುಸ್ಲಾಯಿಸಿ ಏನೇನೋ ಮಾಡಕತ್ತಂತ ಕಾಣ್ತೈತಿ. ನೋಡೋಣ, ಈಗ ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಹೊಟ್ಟೆಗ 2 ಒಂಥರ ಕೂಸು, ಈಗಿದ ಹೊತ್ತು ಹೆಂಗಾರ ಮಾಡಿ ಹೋಯ್ಬಿಡು. ಹೇಳ್ತೀನಿ ಕೇಳು. ಎಷ್ಟು ಕಲ್ ಮನಸ್ಸಿದ್ರು ಮೊಮ್ಮಕ್ಕಳ ಹೆಸರು ಕೇಳತ್ಲಿಗೆನ ಭಾಳ ಮಾಡಿ ಹ್ಞೂ ಅಂತ ಅನ್ಬೋದು. ಆಮೇಲೆ ಆಗಲೇ 1 ವರ್ಷ ಒಪ್ಪತ್ತಾಗೋಕ್ಕೂ ಬಂದೈತಾ, ಒಂದಿಟ್ಟು ನಿನ್ನ ಮ್ಯಾಗ ಪ್ರೀತಿನೂ ಬಂದಿರಬಹುದು ನಿಮ್ಮ ಅತ್ತಿಗೆ. ನೋಡವಾ, ನಾನು ನಿನಗೆ ಹೇಳೋದು ಒಂದ, ಈಗ ಇರೋ ಆಸ್ತಿನ ನಿಮ್ಮ ಮನ್ಯಾಗ ಜಗ್ಗಾಸ್ತಿ ಐತಿ, ಅದನ್ನು ಅಷ್ಟು ಹೆರಿಗೆ ಕೊಟ್ಟು ಸುಮ್ಮನೆ ಕುಂದ್ರಕ್ಕಿಂತ ನೀನು ನೋಡಿಕೊಂಡು ನಿನ್ನ ಗಂಡ ಅಲ್ಲೇ ಇದ್ದು ಎಲ್ಲ ಆಸ್ತಿನೂ ನಿಮ್ಮ ಕೈಗೆ ತೊಗೊಳೋದು ನೀನು ವಿಚಾರ ಮಾಡೋದು ಚಲೋ ಅನ್ಸುತ್ತೆ. ಇಲ್ಲ ಅಂದ್ರೆ ಖರೇನ ಭಾಳ ಕಷ್ಟ ಐತೆ ಜೀವನ ಮಾಡೋದು. ಹಿಂಗೆ ನೀವಿಬ್ಬರು ಕಷ್ಟಪಡ್ಬೇಕಾಗತ್ತೆ. ಈಗ 1 ವರ್ಷ ನೀವೇನೇನು ಆರಾಮಾಗಿದ್ದು ಖುಷಿ ಪಡ್ಬೇಕಂದಿರ ಖುಷಿ ಪಟ್ಟಿರಿ, ಹೌದಾ? ಈಗ ನಿಮ್ಮ ಖುಷಿನೂ ನೀವು ಅನುಭವಿಸಿರಿ. ಇನ್ಮ್ಯಾಗ ಬಾಳೆ ಕಡೆ ಗಮನ ಕೊಡು. ಈಗ ಎಲ್ಲಿ ತಿರುಗ್ಬೇಕಂದ್ರಿ ಮಾಡ್ಬೇಕಂದ್ರಿ ಎಲ್ಲಾನು ಮುಗಿಸಿರ, ಊರೆಲ್ಲ ಅಡ್ಡಾಡಿ ಬಂದ್ರಿ, ಟ್ರಿಪ್ ಅಂತ ಹೋದ್ರಿ, ಅಲ್ಲಂತ ಹೋದ್ರಿ, ಟೂರ್ ಅಂತ ಹೋದ್ರಿ, ಎಲ್ಲ ಆಗೈತಿ. ಈಗೇನಂದ್ರೆ ನುಸ್ತಾ ಬಾಳೆ ಮಾಡೋದು. ನಿನ್ನ ಓಟು ಮಂತನನ ನಿನ್ನ ಕೈ ತಗೋ. ನಿಮ್ಮ ಅತ್ತಿ ನೋಡು ವರ್ಷ ಆಗೈತಿ ಜಡ್ಡಿಗೆ ಬಿದ್ದು, ಈಗ್ಲೂ ಮನೆ ಆಡಳಿತ ಹಾಕಿ ನಡೆಸ್ತಾಳ. ಹೊತ್ತು ಮನೆಗೆ ಸೇರಾಕ ರಿಪೋರ್ಟ್ ತೊಗೊಂಡು ಪೇಡೆ ತೊಗೊಂಡು ಇವತ್ತು ನೀವು ಹೋರಿ ನೆತ್ತಿರ್ತೀನಿ. ಅಂಗಡಿ ತೆಗೆದ್ರೆ ನನಗೆ ಗೊತ್ತಾಗೋದಿಲ್ಲ, ಅವಾಗ ಕೊಡಕ್ಕೆ ಅವಾಗ ಕೊಡ್ತಿದ್ದೆ, ಕೊಡಕ್ಕೆ ಗೊತ್ತಾಗೋದಿಲ್ಲ ರೇಟು ಪಾಠ. ನಿನ್ನ ಗಂಡ ಈ ವಿಷಯ ಹೇಳ್ಬೇಕಂತ ನಾನು ಕಾಯಕತ್ತೀನಿ. ಫೋನ್ ಮಾಡಿ ಕರ್ಸು ಮೊದ್ಲು. ಅವ್ವ ಇವತ್ತು ಹೋದ್ರೆ ಮುಗಿದೋತು. ಇವ್ರೇನಾರ ಕುಡ್ದು ಬಂದಿದ್ರು ಅಂದ್ರೆ ಕುಡ್ಕೊಂಡು ನಾನೇನಾರ ಇವ್ರ ಜೊತೆಗೆ ನಮ್ಮ ಅತ್ತಿ ಮನೆಗೆ ಹೋದ್ವಿ ಅಂದ್ರೆ ಮುಗಿದೋತು. ಏನಾರ ಅಂತಾಳ ಮತ್ತಿ, ಬೇಡ ಬರಲಿ ಇವತ್ತು ಈ ವಿಷಯ ಎಲ್ಲ ಹೇಳಿ ನಾಳೆ ಹೋಗ್ತೀವಿ. ನೀನೇನಿರ್ಬೇಡ, ನೀನು ಬಂದ್ಬಿಡು. ಮತ್ತೆ ನೀನು ಹೋಗ್ಬೇಕು, ಇಲ್ಲಿರ್ತಿದ್ದೆ ಅಲ್ಲವಾ? ಮತ್ತು ಇಷ್ಟಕ್ಕೊಂದು ಮಾಲ್ ಐತಿ, ಅಂಗಡಿ ಕೊಡ್ತೀವಂದ್ರೆ ಮತ್ತು ರಮೇಶ್ ಚಿಕ್ಕಪ್ಪ ಏನಂತಾನ ಏನ? ನೀನೇನಾದ್ರೂ ತಲೆ ಕೆಸ್ಕೊಬೇಡ. ಅಯ್ಯ ಲೇ, ನಿನ್ನ ಗಂಡ ಏನು ಕುಡ್ದಿಲ್ಲಲೇ, ಬರಕತ್ತ ನೋಡಲ್ಲಿ. ಓ
ಹೌದಲ್ಲ, ಯಾಕೋ ಲಘು ಬಂದ್ರು ಸಾಹೇಬ್ರು. ಓಹೋ ಹೋ ಹೋ, ಯಾವುದೋ ಮದ್ವೆಗೆ ಹೋಗಿದ್ರು ಏನೋ, ಬರ್ಡೇ ಗಿಡ್ಡೆ ಪಾರ್ಟಿ ಇತ್ತ, ಒಟ್ಟೇನೋ ಹೋಗ್ಯಾರ ಬೇ. ಯಾಕಂದ್ರೆ ನೋಡಲ್ಲಿ ಫುಲ್ ಬಟ್ಟೆ ಎಲ್ಲ ಐರನ್ ಮಾಡಿಸಿ ಹಾಕೊಂಡು ಹೋಗ್ಯಾರ. ಎಲ್ಲೋಗಿದ್ರ ಬರಲಿ ನಾನು ಇಲ್ಲಿ ಹೋಗ್ಬೇಕೆ, ನಾನು ಹೊರಡಕತ್ತೀನಿ ಜೀವನಕ್ಕೆ, ಇವ್ರು ನಿರ್ಲಕ್ಷ್ಯ ಮಾಡಿಡ್ತೀರಾ? ಬರ್ರಿ. ಸರಿ, ಏನು ಮಾಡಲಿ, ಏನಾರು ತಿಂತೀನಿ ಹೇಳು, ನೀ ಏನಂತ ಅದನ್ನು ಮಾಡ್ತೀನಿ. ಯವ್ವ, ನಂಗೇನು ತಿನ್ನೋಕೆ ಇದಕ್ಕೆ ಮೂಡಿಲ್ಬೇ. ಫ್ರಿಜ್ನಾಗ ಐಸ್ ಕ್ರೀಮ್ ಐತಿ, ಅದನ್ನು 3 ಮಂದಿ ತಿನ್ನೋನ್ ತಗೋ, ಬಿಸಿಲು ಭಾಳ ಐತಿ. ಸರಿ ಆಯ್ತು, ಹಂಗೆ ಮಾಡು. ಅಲ್ಲ, ಈಗ ನಾವು ಬಟ್ಟೆ ಗಿಟ್ಟಿ ಎಲ್ಲ ತೊಗೊಂಡು ಹೋಗ್ಬಿಡ್ಲೇನ? ಅಲ್ಲ ಬೇ, ಹೆಂಗೆ ಮಾಡಲಿ ಬೇ ನಾನು? ಯಾಕ, ಏನಾಯ್ತು? ಲಘು ಬಂದ್ರಲ್ಲ, ನೀ ಯಾಕೆ ಸಪ್ಗದಿ? ಅದೇ ಇರಲಿ, ನಾವು ಲಘು ಬಂದಿದ್ದು ನಿಮಗೆ ಕಷ್ಟ ಆತನ? ಎಲ್ಲಿಗೆ ಹೋಗಿದ್ರಿ ನೀವು? ಎಲ್ಲಿಗೆ ಹೋಗಿದ್ರಿ ರೀ? ನಿಮ್ಗೊಂಚೂರು ಕಾಳಜಿ ಐತನ್ರಿ? 3 ದಿನಕ್ಕೊಂದ್ಸರಿ ನೀವು ಈ ಥರ ಅಂಗಡಿ ಬಂದ್ ಮಾಡ್ಕೊಂಡು ಹೋದ ಅಡ್ಡಾಡಿದ್ರ ಅಂಗಡಿಗಿರ ಮಾಲೇನು ಗಿರಾಕಿ ಬೇರೆ ಅಂಗಡಿಗೆ ಹೋಗ್ತಾವೋ? ಎಲ್ಲಿಗೆ ಹೋಗಿದ್ರಿ ನೀವು? ಒಂಚೂರು ನಿಮಗೆ ಸೀರಿಯಸ್ನೆಸ್ ಇಲ್ಲಲ್ಲ? ಏ ಯಾಕೆ ನಿಹಾರಿಕಾ, ನಿನಗೆ ಹೇಳೋದು ಮರ್ತಿದ್ ನಾನು. ನನ್ನ ಫ್ರೆಂಡು ದಿನಕರ್ ಅಂತಂದು ಅದಾನ, ಅವ್ರ ತಮ್ಮಂದು ಮದುವಿತ್ತು ನಮ್ಮ ಊರಾಗ, ಅದಕ್ಕೆ ಊರಿಗೆ ಹೋಗಿದ್ದೆ ನಾನು. ಊರಿಗೆ ಹೋಗಿ ಮದುವೆ ಮುಗಿಸ್ಕೊಂಡು ಮತ್ತು ನೀನು ಬಂದು ಏನೋ ಹಾಸ್ಪಿಟ್ಲ್ ಬೇರೆ ಹೋಗಿದ್ದೆಲ್ಲ, ಏನಾಯ್ತು ಏನಿಲ್ಲ ಕೇಳೋಣ ಅಂತ ನಾನು ಕಾತರದಿಂದನೇ ಬಂದೆ. ಏನಾಯಿತು, ಚೆಕ್ ಮಾಡಿಸಿದ? ಚೆಕಪ್ ಮಾಡಿಸ್ದೆ, ನಾನು ಪ್ರೆಗ್ನೆಂಟ್ ಅಂತ. ವಾವ್, ನಿಜವಾಗ್ಲೂ ಖುಷಿ ಆಯಿತು ನಿಹಾರಿಕಾ ನಂಗೆ. ಇವತ್ತರ ನೋಡು, ನಮ್ಮೂರಿಗೆ ಹೋಗಿದ್ನಲ್ಲ, ಎಲ್ಲರೂ ಕೇಳಿದ್ರು, ಏನಪ್ಪ ವರ್ಷಾಗಕ್ಕೆ ಬಂತು, ಏನೂ ಸುದ್ದಿ ಕೊಟ್ಟಿಲ್ಲಲ್ಲ ಅನ್ನಕತ್ತಿದ್ರು. ನಿಜವಾಗ್ಲೂ ನನಗಂತೂ ಭಾಳ ಖುಷಿ ಆಯಿತು. ಲವ್ ಯು ಲೇ ನಿಹಾರಿಕಾ. ಅಷ್ಟಲ್ಲಪ್ಪ, 2 ಅದಾವಂತ ಕೂಸು ಹೊಟ್ಯಾಗ. ಈಗ 2 ಬಂದ್ರೆ ನಿಮ್ಮಿಬ್ರಿಗೂ ಪುರ್ಸತ್ತ ಇರೋದಿಲ್ಲ. ಅದಕ್ಕೆ ಸಂತೋಷ. ನಾನೇನು ಹೇಳ್ತೀನಿ ಅಂದ್ರೆ, ಈ ಖುಷಿ ವಿಚಾರನ ಇವತ್ತು ನೀವು ನಿಮ್ಮ ಅಪ್ಪರಿಗೆ ಸ್ವೀಟ್ ಬಾಕ್ಸ್ ತೊಗೊಂಡೋಗಿ ಹೇಳ್ತೀರ ನೋಡ್ರಿ. ಯಾಕಂದ್ರೆ ಮತ್ತು ಅವ್ರಿಗೂ ಮತ್ತು ವಂಶದ ಕುಡಿ ಬರ್ತೈತೆ ಅಂದಾಗ ಸಂತೋಷನ ಬೇರೆ. ಅದಕ್ಕೆ ಅಯ್ಯೋ ಅತ್ತಿಯರ, ನೀವು ಹಂಗೆ ಅನ್ಕೊಂಡ್ರೆ ಅದು ನಿಮ್ದ ಮೂರ್ಖತನ. ನಮ್ಮವ್ಗ ನಮ್ಮ ಅಪ್ಪಗ ನಂದ ಏನು ಖುಷಿ ಇಲ್ಲ, ಇನ್ನು ನನ್ನ ಮಕ್ಕಳ ಬಗ್ಗೆ ಖುಷಿ ಇರುತ್ತೆ. ನೀವು ಯಾಕೆ ಹಂಗೆ ಅನ್ಕೋತೀರಿ? ಹೋಗ್ರಿ, ಈಗ ಹೋಗಿ ನೋಡ್ರಿ, ಭಾಳ ದಿನ ಆಗೈತಿ, ನಿಮ್ಮನ್ನು ಬಿಟ್ಟದಾರ. ಈಗ ಒಂದಿಟ್ಟು ಏನೋ ಅವ್ರಿಗೂ ಮನಸ್ಸು ಬದಲಾಗಿರ್ಬೋದು. ಅದು ಅಲ್ದ ನಿಮ್ಮ ಅವ್ರಿಗೆ ಹುಷಾರಿಲ್ಲದಂಗೆ ಆಗೈತಿ. ಮತ್ತೇನು ಸಿಕ್ಕಿದ್ರನ್ರಿ ಅಲ್ಲಿ ಮದುವೆ ಆಗಿದ್ವಾಗ? ಇಲ್ರಿ, ನಮ್ಮ ಮನೆಯಿಂದ ಯಾರೂ ಬಂದಿದ್ದಿಲ್ಲ. ನಾನು ಕೇಳಿದೆ, ಯಾರೂ ಬಂದಿಲ್ಲ. ನಮ್ಮ ಅಪ್ಪಾಜರಷ್ಟ ಹಿಂದಿನ ದಿನ ರಿಸೆಪ್ಷನಿಗೆ ಹೋಗಿದ್ರು ಅಂತ ಅಂದ್ರೆ ಅಷ್ಟೇ ರೀ. ಈಗ ಆಗಿದ್ದು ಆತ್ರಿ ತಮ್ಮರ. ನಾನೇನಂತೀನಿ, ಈ ವಿಷಯ ಗೊತ್ತಾದ್ಮ್ಯಾಗೂ ನೀವು ಹೇಳ್ದ ಇದ್ರಿ ಅಂದ್ರೆ ನಿಮ್ಮ ತಪ್ಪಾಗ್ತೈತಿ. ಹೋಗಿ ಬರ್ರಿ, ನೋಡೋಣ ಏನಂತಂದು. ಇವತ್ತು ಹೋಗ್ಕಿರಿ, ನಾಳೆ ಹೋಗ್ಕಿರಿ ಸ್ವೀಟ್ ಬಾಕ್ಸ್ ತೊಗೊಂಡು? ಇಲ್ರಿ ಅತ್ತಿಯರ, ಇವತ್ತರ ಹೋಗಿ ಬಂದಿನ್ರಿ. ಎಷ್ಟು ರೀ ಬರಕ್ಕೆ? 60 ರೂಪಾಯಿ ಆತ್ರಿ. ಮತ್ತು ಹೋಗಕ್ಕೂ ಬರಕ್ಕೂ ಅಂದ್ರೆ ಸುಮ್ಮನೆ ನನಗೂ ಬಿಸ್ಲಾಗ ಹೋಗೋದು ಆಗೋದಿಲ್ಲ ರೀ. ನಾಡಿದ್ರೆ ಹೋಗ್ತೀವಿ ತೋರಿ. ನಿಹಾರಿಕಾ, ಒಂಚೂರು ಪಾನಕ ಮಾಡು. ನೋಡವ, ನೋಡು, ನಿಂದು ಅಳಿಯಂದು ರೆಸ್ಪಾನ್ಸು ಹಿಂಗೈತೆ ನೋಡು. ಇಂಥ ಗಂಡನ ಕಟ್ಕೊಂಡು ನಾನು ಹೆಂಗೆ ಬಾಳೆ ಮಾಡಲಿ, ಹೆಂಗೆ ಏಗಲಿ ನೀನ ಹೇಳು. ಏನು ಮಾಡಲಿವ ನಾನರ? ಪಾನಕ ಅಂತ ನಾನ ಮಾಡ್ತೀನಿ. ಹೋಗು, ಅದು ರಿಪೋರ್ಟ್ ಏನಂದ್ರೆ ಏನಿಲ್ಲ ಹೇಳೋಗು. ನಾನೇನು ಹೇಳಕ್ಕೆ ಹೋಗಲ್ಲ, ನನಗೂ ಸಾಕಾಗಿ ಹೋಗೈತಿ. ಆತು, ನೀ ಕೋಣೆಗಾರ ಹೋಗು. ಹ್ಞೂ ನಿಹಾರಿಕಾ, ನನಗಂತೂ ನಿಜವಾಗ್ಲೂ ನಾನು ಹೆಂಗೆ ಹೇಳಿ ಬಾ ಕ್ವಾಣಿಗಂತಂದು ನೀನು ವಿಷಯ ಹೇಳಿದ ಕೂಡಲೇ ನಾನು ನಿನ್ನ ಹಿಡ್ಕೊಂಡು ಮುದ್ದಾಡ್ಬಿಡ್ಲೇನು ಅನ್ಸಿತ್ತು. ಏನು ಮಾಡಲಿ, ಮನ್ಯಾಗ ಅತ್ತಿಯರಿದ್ರಲ್ಲ, ಅದಕ್ಕೆ ಸುಮ್ಮನಾದೆ. ಬಾ, ಇನ್ನೂ ಯಾಕೆ ಅಲ್ಲೇ ನಿಂತ್ಕೊಂಡು? ನಾನು ನಿನ್ನ ಮುದ್ದಾಡ್ಬೇಕನ್ಸಕತ್ತೈತಿ. ಅಂದ್ರ ನಿಮಗ ನಾನು ಪ್ರೆಗ್ನೆಂಟ್ ಆಗಿದ್ದು ಖುಷಿ ಐತಿ? ಏನಿನ್ನ ಕತ್ತಿ ಇರೋದಲ್ಲನ? ಅಯ್ಯೋ ನನ್ನ ಬಂಗಾರ, ಅದು 2 ಮಕ್ಳಿಗೆ ತಂದೆನ ನಾನು. ಅದು ನೆನೆಸ್ಕೊಂಡ್ರೆ ನಂಗಂಕರು ಎಷ್ಟು ಖುಷಿ ಆಗುತ್ತದೆ ಗೊತ್ತೇನ? ಯಪ್ಪ, ಭಗವಂತನ ದಯದಿಂದ ಫಸ್ಟ್ ಏನಾರ ಒಂದು ಗಂಡು ಒಂದು ಹೆಣ್ಣು ಅಂತಂದ್ರೆ ಆತು, ಆಪ್ರೇಷನ್ ಮಾಡಿಸ್ಕೊಂಡ್ಬಿಡುವಂತಿಂತ. ನಂಗೆ ನಿಜವಾಗ್ಲೂ ನನಗೆ ಬಟ್ಟಿಗೆ 2 ಮಕ್ಳು ಅಂದ್ಕೊಳ್ಳಿ ಎಷ್ಟು ಖುಷಿ ಆಗ್ತದೆ ಗೊತ್ತೇನ? ಅಯ್ಯೋ ಬಂಗಾರ. ಅಯ್ಯೋ ರೀ, ಅಪ್ಪ ಬೀಳ್ಸ್ಕಿಲ್ಸಿರಿ, ಭಯನ ಆಗತ್ತಪ್ಪ. ನೀವು ಹಿಂಗೆಲ್ಲ ಎತ್ಕೊಂಡ್ರೆ ಕರೆನ ಖುಷಿ ಆಯ್ತಾ ನಿಮಗೆ? ನೀವು ಅಲ್ಲೇನು ರಿಯಾಕ್ಟ್ ಮಾಡ್ತಾ ಇದ್ದಿದ್ದು ನೋಡಿ ನನಗಂಕರು ಎಷ್ಟು ಇನ್ನೂ ಬೇಜಾರಾಗ್ಬಿಡ್ತು ಗೊತ್ತೇನು? ನಿಮ್ಗೆ ಖುಷಿ ಆಯ್ತು ಅಂತ ಕೇಳಿ ಭಾಳ ಖುಷಿ ಆಯ್ತು ನಂಗೆ.
ನಿನಗೆ ನಾನು ಅಲ್ಲೇ ನಿನ್ನನ್ನು ಎತ್ಕೊಂಡು ಗರಗರಗರ ಅಂತ ತಿರುಗಿಸಿ ಒಂದು ಲೊಚಲೊಚಲ ಅಂತ ಮುತ್ತು ಕೊಟ್ಬಿಡೋನೇನೋ ಅನ್ಕೊಂಡೆ ನಿಮ್ಮವ್ವ ಇದ್ಲಂತ ಸುಮ್ಮನಾದೆ. ಅಯ್ಯೋ ನನಗಂಕರು ಹೇಳು ನಿಂಗೇನು ಬೇಕು, ಏನು ತಿಂತಿ, ನೀ ಏನಂತೆ ಅದನ್ನ ಕೊಡಿಸ್ತೀನಿ, ನೀ ಏನಂತೆ ಅದನ್ನು ಕೇಳ್ತೀನಿ, ಏನು ಹೇಳು ನಿಂಗೇನು ಬೇಕು. ಸಾರಿ ನಿನಗೆ ಹೇಳಿ ಹೋಗ್ಬೇಕಿತ್ತು, ನಾನು ಹಂಗೆ ಹೋದೆ, ಬೇಜಾರಾತನ. ಇಲ್ಲ ಇಲ್ಲ ಬೇಜಾರೇನಾಗಿಲ್ಲ. ನೀವೇನು ರಿಯಾಕ್ಷನ್ ಮಾಡಲಿಲ್ಲಲ್ಲ, ಅವಾಗ ಖಂಡಿತ ಬೇಜಾರಾಗಿತ್ತು. ಈಗೇನಿಲ್ಲ. ಇಳಿಸ್ರಿ ಇಳಿಸ್ರಿ ನನ್ನ. ನಡಿ ಹೊರಗೋಗಿ ಏನಾರು ತಿನ್ಕೊಂಬರೋಣ. ನಿಂಗೆ ಪಿಜ್ಜಾ ಅಂದ್ರೆ ಭಾಳ ಇಷ್ಟ ಅಲ್ಲ, ಬಾ ಪಿಜ್ಜಾ ತೊಗೊಂಡ್ಬಂದು ತಿನ್ನೋಣ. ಹ್ಞೂ ಇಳಿಸ್ರಿ. ನಿಮ್ಮ ಹತ್ರ ಭಾಳ ಮಾತಾಡಬೇಕು ರೀ. ಇಳಿಸ್ರಿ ಇಳಿಸ್ರಿ. ನಾಳೆ ಹೋಗ್ಬಿಡೋಣ ರೀ, ಪ್ಲೀಸ್ ಹೋಗೋಣ. ನಿಮ್ಮ ಅವ್ವ ಅಪ್ಪನ ಮನೆಗೆ ಹೋಗೋಣ ರೀ. ನಾ ಹೇಳಿದ್ನಲ್ಲ, ನೀನು ಏನು ಹೇಳಿದ್ರು ನಾ ಕೇಳ್ತೀನಿ. ಇನ್ನು ನಾನು ನಿನಗೆ ಎದಕ್ಕೂ ಇಲ್ಲ ಅನ್ನಲ್ಲ. ನೀ ಏನು ಹೇಳಿದ್ರು ಎಸ್. ಸರಿ ನಾಳೆ ಹೋಗೋಣ ಆಯ್ತಾ ಬಂಗಾರ. ಥೂ ಅವು ಅದರ ಕೇಳಾಗ ಬಿಟ್ರಿ.